ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಬೆರಳಿಗೆ ಕೊರಳ ನಾಟಕವನ್ನು ನೋಡೋಣ. ಏಕಲವ್ಯನ ಕಥಾಹಂದರವನ್ನು ಒಳಗೊಂಡಂತಹ ಈ ನಾಟಕ ಗುರುತತ್ವ, ಕರ್ಮತತ್ವ ಮತ್ತು ಯಜ್ಞತತ್ವಗಳನ್ನು ಪ್ರತಿಮಾ ದೃಷ್ಟಿಯಲ್ಲಿ ಬರೆದಂಥ ಒಂದು ನಾಟಕ ಇದು. ಈ ಒಂದು ನಾಟಕವನ್ನು ತಮ್ಮ ಗುರುಗಳಾದಂತಹ BM ಶ್ರೀಕಂಠಯ್ಯ ಅವರಿಗೆ ಕವಿ ಕುವೆಂಪು ಅವರು ಅರ್ಪಣೆಯನ್ನು ಮಾಡಿದ್ದಾರೆ. ಆ ಅರ್ಪಣೆ ಮಾಡುವಂತಹ, ನಿವೇದನೆ ಮಾಡ್ತಕ್ಕಂತಹ ಆ ಮಾತುಗಳನ್ನು ಪ್ರಾರಂಭಿಕ ಹಂತದಲ್ಲಿ ನಾಟಕವನ್ನು ನೋಡೋದು ಪ್ರಾರಂಭದಲ್ಲಿ ನಾವು ಈ ಮಾತುಗಳನ್ನು ನೋಡೋಣ. ಸ್ತ್ರೀಯವರಿಗೆ: ಅಂದು ನಿಮ್ಮ ಅಳ್ಕರಿಯೇ ಪರಸಿತೆನ್ನಂ ಮೊದಲು, ಅಂದು ನಿಮ್ಮ ಅಕ್ಕರೆಯೇ ನನ್ನನ್ನು ಮೊದಲು ಹರಸಿತು. ಇಂದು ರಾಮಾಯಣಕ್ಕೆ ತಿರುಗಿ ಆ ಕೊಳಲಿನ ತೊದಲ್ ಮೊದಲೇನು ಕೊಳಲು, ಆ ಕವನ ಸಂಕಲನ ಬರೀತಾರೆ. ಆ ಕೊಳಲಿನ ತೊದಲ್ ಕಾವ್ಯಗೈದಿದೆ ಬೃಹತ್ ಗಾನಮಂ. ರಾಮಾಯಣಕ್ಕೆ ತಿರುಗಿ ಮೊದಲು ಕೊಳಲು, ಇಲ್ಲಿ ಎರಡು ಅರ್ಥ ತಗೋತೀವಿ. ಮೊದಲು ತೊದಲ್ ಕೊಳಲನ್ನ ನುಡಿಸ್ತಕ್ಕಂತಹ ಒಂದು ನುಡಿಸುವಿಕೆ ಏನಿದೆ, ಬೃಹತ್ ಗಾನವನ್ನು ಮಾಡೋ ಹಂತಕ್ಕೆ ಹೋದ ರೀತಿಯಲ್ಲಿ ಕೊಳಲು ಅನ್ನುವಂಥದ್ದು ಒಂದು ಕವನ ಸಂಕಲನ ಕುವೆಂಪು ಅವ್ರದ್ದು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ, ಅದರ ಕವನದಿಂದ ಕಾವ್ಯಕ್ಕೆ ಬೃಹತ್ ಗಾನವನ್ನು ಮಾಡ್ತಕ್ಕಂತಹ ಆ ಕಾವ್ಯ ಸೃಷ್ಟಿಗೆ ಕಾರಣ ಆದಂಥದ್ದು ನಿಮ್ಮ ಒಂದು ಹರಕೆ. ಅಂದು ನಿಮ್ಮ ಅಕ್ಕರೆಯೇ ಪರಸಿತು ಮೊದಲು, ನಿಮ್ಮ ಅಕ್ಕರೆಯೇ ನನ್ನನ್ನು ಹಾರೈಸಿತು. ಅದಕ್ಕಾಗಿ ಆ ಕೊಳಲಿನ ತೊದಲ್, ಪ್ರಾರಂಭಿಕ ಹಂತದ ಆ ಕೊಳಲಿನ ತೊದಲ್ ಇಂದು ರಾಮಾಯಣಕ್ಕೆ ತಿರುಗಿ ಕಾವ್ಯಗೈದಿದೆ ಬೃಹತ್ ಗಾನಮಂ. ನನ್ನೊಡನೆ ಬಾ, ಕನ್ನಡದ ನಾಡನ್ ಎಳ್ಚರಿಸುವ ಆವೇಶ ಮಮತಾ. ನನ್ನ ಒಡನೆ ಬಾ, ಕನ್ನಡ ನಾಡನ್ನು ಎಚ್ಚರಿಸುವಂಥ ಆವೇಶವನ್ನು ತಾ. ವಾಂಗ್ಮಯ ತಪೋಬಲದಿ ಸಾಹಿತ್ಯ ಶಾಸ್ತ್ರ ಈ ಒಂದು ಸಂಪತ್ತಿನ ತಪೋಬಲದಿಂದ ಜಿವ್ವಾತಟಿ ಶಕ್ತಿ ತಾಂ ಹೃದಯ ಗಂಹರದಲ್ಲಿ. ನಿನ್ನ ನಾಲಿಗೆಯ ಮೇಲೆ ಬರುವಂತಹ ಆ ಕಾವ್ಯ ಸೃಷ್ಟಿ ಏನಿದೆ ಅದು ಹೃದಯ ಗಂಹರದಲ್ಲಿ, ಎಲ್ಲರ ಹೃದಯದ ಆಳದಲ್ಲಿ. ಚಿಜ್ಯೋತಿ ಪ್ರದೀಪಮಂ, ಚಿರಕಾಲವು ಬೆಳಗತಕ್ಕಂತಹ ಜ್ಯೋತಿಯನ್ನು ಪೊತ್ತಿ ಪೋಲ್ಮಾಳ್ಪಂ, ಹೊತ್ತಿಸುವಂತೆ ಮಾಡೋಣ. ತವಿಸಿ ತಮಶಾಪಮಂ, ತವಿಸು ಅಂದ್ರೆ ನಾಶ ಮಾಡು, ತೆಗೆದುಹಾಕು. ತವಿಸಿ ತಮ ಅಂದರೆ ಕತ್ತಲೆಯ ಶಾಪವನ್ನು ತೆಗೆದು ನಿನ್ನ ವಾಂಗ್ಮಯ ತಪೋಬಲದಿಂದ, ನಿನ್ನ ನಾಲಿಗೆ ಮೇಲೆ ಬರುವಂತಹ ಆ ಒಂದು ಕಾವ್ಯಶಕ್ತಿಯಿಂದ ಚಿರಕಾಲ ಎಲ್ಲರ ಹೃದಯದ ಆಳದಲ್ಲಿ ಚಿರಕಾಲ ಪ್ರಜ್ವಲಿಸುವಂತಹ, ಬೆಳಗ್ತಕ್ಕಂತಹ ಜ್ಯೋತಿಯನ್ನು ಹೊತ್ತಿಸೋಣ ಬಾ ಅಂತ. ಇಂತು ಎನಿತೆನಿತೋ ನೀಂ ಪೇಳೆದೆನ್ನ ಕರೆದೊಡಂ. ಹೀಗೆ ಇನ್ನೂ ಏನೇನೇನೇನೋ ಹೇಳಿ ನೀವು ನನ್ನನ್ನು ಕರೆದ ತಕ್ಷಣ ನಾನು ಏನು ಮಾಡಿದೆ, ಪೊರಮಡುವುದು ಅಂದರೆ ನಾನು ಹೊರಟು ಬರುವುದು. ಹೊರಟು ನಾನು ಬಂದೆ. ಇಲ್ಲಿ ಎನ್ನ ಪೊಕ್ಕ ವಲ್ಮೀಕದಿಂದ, ಅದಕ್ಕಿಂತ ಮೊದಲು ನಾನು ಹೊಕ್ಕಂಥ ಒಂದು ವಲ್ಮೀಕ ಅಂತ ಹೇಳಿದ್ರೆ ಹುತ್ತ, ಅಂದ್ರೆ ಏಕಾಗ್ರವಾಗಿ ಒಂದು ನಿಷ್ಠೆಯಿಂದ ನಾನು ಏನೊಂದು ಕಾವ್ಯ ಜಗತ್ತಿನಲ್ಲಿ ನನ್ನನ್ನು ನಾನು ವಿಹರಿಸಿಕೊಂಡು ಹೋಗ್ತಾ ಇದ್ದೆ, ಆ ಒಂದು ವಲ್ಮೀಕ, ಆ ಹುತ್ತದಿಂದ ನಾನು ಹೊರಟು ಬಂದೆ. ನಿಮ್ಮ ಧರ್ಮಂ ನಿಮಗೆ, ನನ್ನ ಧರ್ಮಂ ನನಗೆ, ಫಲವು ಬಟ್ಟೆಗಳಲ್ಲದೆ ಭಗವದೀಚ್ಛೆ ಮನೆಗೆ. ಗುರುಗಳಾಗಿ ನೀವು ನನಗೆ ಈ ಮಾರ್ಗದಲ್ಲಿ ನೀನು ಹೊರಟು ಬಾರಪ್ಪ ಅಂತ ನೀವು ನನಗೆ ಹೇಳಿದ್ರಿ. ನಾನು ನಿಮ್ಮ ಧರ್ಮವನ್ನು ನೀವು ಮಾಡಿದ್ರಿ. ನೀವು ಹೇಳಿದ ಮಾರ್ಗದಲ್ಲಿ, ಆ ಒಂದು ದಾರಿಯಲ್ಲಿ ನಾನು ನಡ್ಕೊಂಬಂದೆ. ನಾನು ಶಿಷ್ಯನಾಗಿ ನನ್ನ ಧರ್ಮವನ್ನು ನಾನು ಮಾಡಿದೆ. ನಿಮ್ಮ ಧರ್ಮಂ ನಿಮಗೆ, ನನ್ನ ಧರ್ಮಂ ನನಗೆ. ಯಾಕೆ ಇದು ನಿಮ್ಮ ಧರ್ಮ ಆಗಿತ್ತು, ಇದು ನನ್ನ ಧರ್ಮ ಆಗಿತ್ತು? ಏನಕ್ಕಂದರೆ ಫಲವು ಬಟ್ಟೆಗಳಲ್ಲದೆ ಭಗವದಿಚ್ಛೆ ಮನೆಗೆ. ಭಗವಂತನ ಇಚ್ಛೆ ಇತ್ತು. ಇದು ನೀವು ಈ ಮಾರ್ಗದಲ್ಲಿ ನಡೆದು ಬಾರಪ್ಪ ಅಂತ ನೀವು ಗುರುಗಳಾಗಿ ನೀವು ಹೇಳೋದು, ಅದೇ ಮಾರ್ಗದಲ್ಲಿ ನಾನು ನಡೆದು ಬರೋದು, ಇದು ಆ ಭಗವಂತನ ಇಚ್ಛೆ ಆಗಿತ್ತು. ಅದಕ್ಕಾಗಿ ಫಲವು ಬಟ್ಟೆಗಳಲ್ಲದೆ, ಬಟ್ಟೆ ಅಂದ್ರೆ ಇಲ್ಲಿ ದಾರಿ, ಫಲವು ಬಟ್ಟೆಗಳಲ್ಲದೆ ಹಲವು ದಾರಿಗಳಲ್ಲವೇ ಭಗವದ್ ಇಚ್ಛೆ ಮನೆಗೆ.
ಭಗವಂತನ ಇಚ್ಛೆ ಪ್ರಕಾರ ಇರುವಂಥ ಮನೆಗೆ, ಭಗವಂತನ ಇಚ್ಛೆ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಹಲವು ದಾರಿಗಳಲ್ಲವೆ. ಅದಕ್ಕಾಗಿ ಭಗವಂತನ ಇಚ್ಛೆ ಇತ್ತು. ಅದಕ್ಕಾಗಿ ನೀವು ಈ ಕಡೆಯಿಂದ ಈ ದಾರಿಯಿಂದ ನೀನು ನಡೆದು ಬಾರಪ್ಪ ಅಂಥೇಳಿ ನೀವು ನನಗೆ ಹೇಳಿದ್ರಿ. ನೀವು ಗುರುಗಳಾಗಿ ನಿಮ್ಮ ಧರ್ಮವನ್ನು ನೀವು ಮಾಡಿದ್ರಿ. ನಾನು ಶಿಷ್ಯನಾಗಿ ನೀವು ಹೇಳಿದಂಥ ಮಾರ್ಗದಲ್ಲಿ ನಡ್ಕೊಂಡು ಬಂದೆ. ಆ ಒಂದು ನನ್ನ ಧರ್ಮವನ್ನು ನಾನು ಮಾಡಿದೆ. ಇದೆಲ್ಲವೂ ಸಹ ಭಗವದ್ ಇಚ್ಛೆಯ ಮನೆಗೆ, ಪಲವು ಬಟ್ಟೆಗಳಲ್ಲದೆ ಭಗವದ್ ಇಚ್ಛೆಯ ಮನೆಗೆ, ಇದೆಲ್ಲವೂ ಭಗವಂತನ ಇಚ್ಛೆ ಅಲ್ಲವೇ? ಕೈಕೊಂಡ ರಸ ತಪಸ್ ಸಿದ್ಧಿಯ ಅನಂತರಮೇ ನೋಡ್ಬೇನ್. ನಾನು ಏನೇನು ಕಾವ್ಯಗಳನ್ನು ಬರೆದೆ, ಏನೇನು ರಸ ತಪಸ್ ಸಿದ್ಧಿಗೆ ಕಾರಣ ಆಗ್ತಕ್ಕಂಥ ಕಾವ್ಯ ಸೃಷ್ಟಿ, ಸಾಹಿತ್ಯ ಸೃಷ್ಟಿ ಆಯಿತು. ಅದನ್ನು ಆಮೇಲೆ ನನಗೇನು ರಸಾನಂದ, ಆತ್ಮಾನಂದ ಏನು ಸಿಕ್ತು ಅದನ್ನೆಲ್ಲ ನಾನು ಅನಂತರಮೇ ನೋಡ್ಬೇಂ, ಆಮೇಲೆ ನಾನು ನೋಡ್ತೇನೆ. ಯಾಕಂದ್ರೆ ಅದಕ್ಕಿಂ ಮುನ್ನಂ ಏಳುವುದೇ ತರಮೇ, ಅದಕ್ಕಿಂತ ಮೊದಲು ಹೇಳೋದೇ ತರಮೆ ಅಂತ ಹೇಳಿದರೆ ತರವಲ್ಲವೇ, ಒಳ್ಳೆಯದಲ್ಲವೇ, ಅದೇ ಕ್ರಮವಲ್ಲವೇ ಅಂತ. ತರಮೆ ಯಾಕಂತ ಹೇಳಿದ್ರೆ ನಾನು ರಸ ತಪಸ್ ಸಿದ್ಧಿ, ನಾನು ಏನು ಕಾವ್ಯ ಸೃಷ್ಟಿ ಮಾಡಿದೆ, ಏನು ಸಾಹಿತ್ಯ ಸೃಷ್ಟಿ ಮಾಡಿದೆ, ಅದರ ರಸ ತಪಸ್, ರಸಾನಂದ, ಆತ್ಮಾನಂದ ಏನು ಸಿದ್ಧಿ ಆಯಿತು ಅದನ್ನೆಲ್ಲ ಅನಂತರಮೇ ನೋಡ್ಬೇಕು, ಆಮೇಲೆ ನೋಡ್ತೇನೆ. ಅದಕ್ಕಿಂ ಮುನ್ನ, ಅದಕ್ಕಿಂತ ಮೊದಲು ಹೇಳುವುದೇ ತರಮೆ ಅಂದರೆ ಜಾಗೃತ ಆಗೋದೇ ಮೊದಲಲ್ಲವೇ, ಅದುವೇ ಒಳ್ಳೆಯ ಕ್ರಮವಲ್ಲವೇ ಅಂತ ಎಂದೇನು. ನಾನು ಅವತ್ತು ನಿಮ್ಮ ಹತ್ರ ಹಿಂಗಂದೆ. ಅರಿತವರಲ್ಲದೆ ಸೊಗಸುತ ಎಂದಿರಿ. ನೀವು ಇದನ್ನೆಲ್ಲ ಅರಿತವರಲ್ಲವೇ, ಅದಕ್ಕೆ ನೀವು ಅಗದಿ ಸೊಗಸಿನಿಂದ ಹೀಗೆ ಅಂದ್ರಿ. ಏನಂದ್ರಿ? ನಲ್ ನಿನ್ನ ಆ ತಪಸ್ಸೆಯಂ ನಮಗಕ್ಕೆ ವೃದ್ಧಿ ಗೆಲ್ ಅಂತ ಅಂದ್ರಿ. ನಲ್ ಅಂದ್ರೆ ಪ್ರಿಯ ಶಿಷ್ಯ, ನಿನ್ನ ಆ ತಪಸ್ಸೆಯಂ, ನಿನ್ನ ಆ ತಪಸ್ಸಿನಿಂದ ನಮಗೆ ವೃದ್ಧಿ, ಅಭಿವೃದ್ಧಿ ಅದ, ಅದಕ್ಕೆ ನೀನು ಗೆಲ್ಲು ಅಂತ ನೀವು ಅವತ್ತು ನನಗೆ ಹೇಳಿದ್ರಿ, ಹಾರೈಸಿದ್ರಿ. ಆ ವೃದ್ಧಿಯ ಸಮುದ್ರದ ತರಂಗಂ ಒಂದೆನಲ್, ಆ ಒಂದು ವೃದ್ಧಿ ಅಂತ ನೀವೇನಂದ್ರಿ, ಆ ಒಂದು ಅಭಿವೃದ್ಧಿಯ ಸಮುದ್ರದ ತರಂಗಗಳಲ್ಲಿ ಒಂದಾಗಿರುವಂತಹ ಈ ನಿಮಗಿದು ನಿವೇದನಂ, ಈ ಬೆರಳಿಗೆ ಕೊರಳ್. ಆ ವೃದ್ಧಿಯ ಅಭಿವೃದ್ಧಿಯ ಸಮುದ್ರದ ತರಂಗಗಳಲ್ಲಿ ಒಂದಾಗಿರುವಂತಹ ಈ ಬೆರಳಿಗೆ ಕೊರಳ್ ಅನ್ನುವಂತಹ ಈ ಒಂದು ಕೃತಿಯನ್ನು ನಿಮಗಿದು ನಿವೇದನಂ, ಇದನ್ನು ನಿಮಗೆ ನಾನು ಅರ್ಪಿಸ್ತಾ ಇದ್ದೇನೆ, ನಿವೇದಿಸ್ತಾ ಇದ್ದೇನೆ ಅನ್ನುವಂಥ ಮಾತುಗಳು. ಅಂದರೆ ಆ ಗುರುಗಳ ಮಾರ್ಗದರ್ಶನವನ್ನು ಸ್ಮರಿಸಿಕೊಳ್ಳುವಂತಹ, ಇದು ಭಗವಂತನ ಇಚ್ಛೆ ಆಗಿತ್ತು ಕೂಡ ಅನ್ನುವಂಥ. ಅದಕ್ಕಾಗಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಕುವೆಂಪು ಅವರ ಯಾವುದೇ ಕೃತಿಯಲ್ಲಿ ಭಗವಂತನನ್ನು ಅವರು ನೋಡೋ ದೃಷ್ಟಿಕೋನ, ಭಗವಂತನದೇ ಇಚ್ಛೆ ಅದ ಇದೆಲ್ಲವೂ ಅಂತ ಭಗವದರ್ಪಿತ ಮನೋಭಾವದಿಂದಾಗಿ ಅವ್ರನ್ನ ನಾವು ಎಷ್ಟೋ ಸಂದರ್ಭಗಳಲ್ಲಿ ಋಷಿ ಸದೃಶ್ಯ ಕವಿ ಅನ್ನುವಂಥದ್ದು ಪ್ರತಿಯೊಂದು ಪದದಲ್ಲಿನೂ ಸಹಿತ ನಮಗದು ಹೌದು ಅನಿಸುವಂಥದ್ದಿದೆ. ಇದು ಅವರು ತಮ್ಮ ನಾಟಕವನ್ನು ಹೆಂಗೆ ಏಕಲವ್ಯ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೊಟ್ಟ ಹಾಗೆ ಈ ನಾಟಕ ಏಕಲವ್ಯನ ಈ ಕಥಾವಸ್ತುವನ್ನು ಉಳ್ಳಂಥ ನಾಟಕವನ್ನು ಗುರುಗಳಿಗೆ ನಿವೇದನೆ ಮಾಡಿಕೊಳ್ಳುವಂಥದ್ದು, ಅರ್ಪಿಸಿರುವಂಥದ್ದು. ಇದರ ನಂತರ ನಾವು ನಾಟಕವನ್ನು ಪ್ರಾರಂಭ ಮಾಡೋದು. ಏಕೆಂದರೆ ಈ ನಾಟಕದ ಪ್ರಾರಂಭ ಹೇಗಿದೆ ಅಂತಂದರೆ, ಬೆರಳಿಗೆ ಕೊರಳ್, ದೃಶ್ಯ ಒಂದು, ಗುರು ಅಂದರೆ ಗುರು ತತ್ವದ ಹಿನ್ನೆಲೆಯಲ್ಲಿ ಬಂದಂಥ ಈ ಒಂದು ಮೊದಲನೇ ಅಂಕ ಏನಿದೆ, ದೃಶ್ಯ ಏನಿದೆ, ಇದರಲ್ಲಿ ಅದಾಗ ಇನ್ನೂ ಬೆಳಗಾಗುವಂಥ ಸಂದರ್ಭ. ಹೀಗೆ ನಾವು ಬ್ರಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ, ಈ ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ಪ್ರಕೃತಿಯ ವರ್ಣನೆ ಬಂದಿರುವಂಥದ್ದು. ಬ್ರಹ್ಮಿ ಮುಹೂರ್ತದಲ್ಲಿ ಕಾಡು, ಬಾನು, ಎಲ್ಲವುಗಳ ವರ್ಣನೆಯನ್ನು ಕವಿ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹೇಳಿರುವಂಥದ್ದು ವಿಶೇಷ.
ಚುಕ್ಕಿ ಕಿಕ್ಕಿರಿದ ಬಾನೇ ಕಣ್ಣಾಗಿ, ಚುಕ್ಕಿ ಕಿಕ್ಕಿರಿದ ಬಾನು, ಬಾನು ಹೆಂಗದ ಆಕಾಶ ಚುಕ್ಕಿಯಿಂದ ಕಿಕ್ಕಿರಿದಿದೆ, ಅನೇಕ ಚುಕ್ಕಿಗಳಿಂದ ಕಿಕ್ಕಿರಿದು ತುಂಬ್ಯದ, ಆಕಾಶ ತುಂಬ ಚುಕ್ಕಿಗಳು ಕಾಣ್ತಾ ಇದ್ದಾವೆ. ಮಳೆಯ ಮೋಡ ಇಂಥದ್ದೇನಿಲ್ಲ, ಚುಕ್ಕಿಗಳೇ ಕಿಕ್ಕಿರಿದಂತಹ ಬಾನು. ಆ ಬಾನೇ ಕಣ್ಣಾಗಿ ಸಹಸ್ರಾಕ್ಷಿಣಿಯಾದ ವ್ಯೋಮದೇವಿ ಆಕಾಶದೇವಿ ಸಾವಿರ ಕಣ್ಣುಳ್ಳವಳಾಗಿ ಅವಳು ಭೂಮಿಯ ಕಡೆ ನೋಡುತ್ತಿದ್ದಾಳೆ. ಅಂದರೆ ಚುಕ್ಕಿ ಕಿಕ್ಕಿರಿದ ಬಾನೇ ಕಣ್ಣಾಗಿ ಸಹಸ್ರಾಕ್ಷಿಣಿಯಾದ ವ್ಯೋಮದೇವಿ ಭೂಮಿಯ ಕಡೆ ನೋಡುತ್ತಿದ್ದಾಳೆ. ಆಕಾಶದೇವಿ ಸಹಸ್ರ ಕಣ್ಣುಗಳಿಂದ ಭೂಮಿಯನ್ನು ನೋಡ್ತಾ ಇದ್ದಾಳೇನೋ ಅನ್ನೋ ಹಂಗೆ ಚುಕ್ಕಿಗಳು ಆಕಾಶದಲ್ಲಿ ಕಿಕ್ಕಿರಿದಿದ್ದವು ಅಂತ. ಕರಿ ಇರುಳು ತುದಿಯನ್ ಎಯ್ದುತ್ತಿದೆ. ಕರಿ ಇರುಳು ಅಂದರೆ ರಾತ್ರಿ, ಕತ್ತಲೆಯ ರಾತ್ರಿ ತುದಿಗೆ ಆ ಬದಿಗೆ ಸರಿತಾ ಇದೆ. ತುದಿಯನ್ ಎಯ್ದುತ್ತಿದೆ, ಕರಿ ಇರುಳು ತುದಿಗೆ ಸರಿತಾ ಇದೆ. ಕತ್ತಲೆಯ ದಟ್ಟವಾದಂಥ ತೆರೆ ಬೆಟ್ಟಗಾಡಿನ ಮೇಲೆ ಕವಿದಿದ್ದರು. ಬೆಟ್ಟ ಮತ್ತು ಕಾಡಿನ ಮೇಲೆ ಕವಿದಿದ್ದರೂ ಕೂಡ, ಕತ್ತಲೆಯ ದಟ್ಟವಾದಂತಹ ತೆರೆ ಬೆಟ್ಟದ ಮೇಲೆ ಕಾಡಿನ ಮೇಲೆ ಕವಿದಿದ್ದರೂ ಕೂಡ ಮೂಡಣ ಅಂದ್ರೆ ಪೂರ್ವ ದಿಕ್ಕಿನ ಮೂಡಣ ಅಂತ ಹೇಳಿದರೆ ನಾವು ಏನು ನೋಡ್ತೀವಿ, ಪೂರ್ವ ದಿಕ್ಕು ಅಂತ. ಮೂಡಣದ ನಿಡುದೂರದ ದಿಗಂತ ರೇಖೆಯ ಗುರುತು ಕಾಣುವಂತೆ, ಬಾನಂಚಿನ ರೇಖೆ ಕಾಣುವಂತೆ ಇಂತಹ ದಟ್ಟ ತೆರೆ ಬೆಟ್ಟದ ಮೇಲೆ ಕಾಡಿನ ಮೇಲೆ ಕವಿದಿದ್ರೂ ಸಹಿತ, ಕತ್ತಲೆ ಕವಿದಿದ್ರೂ ಸಹ ಮೂಡಣದ, ಯಾಕಂದ್ರೆ ಆ ಕಡೆಯಿಂದನೇ ಅರುಣೋದಯ ಸೂರ್ಯೋದಯ ಆಗಬೇಕಲ್ಲ, ಅಲ್ಲಿ ಮೂಡಣದ ನಿಡುದೂರದ ದಿಗಂತ ರೇಖೆ, ಬಾನಂಚಿನ ರೇಖೆಯ ಗುರುತು, ಒಂದು ಸಣ್ಣ ರೇಖೆ ಎಳೆದಂಗೆ ಆ ರೀತಿ ರೇಖೆಯ ಗುರುತು ಕಾಣುವಂತೆ ಬಾನಕರೆಯಲ್ಲಿ ನಸುಗು ಬೆಳಗು ಮಲರತೊಡಗಿದೆ. ನಸುಗು ಅಂದ್ರೆ ಬೆಳಗು ಅಂದ್ರೆ ಬೆಳಕು, ಬಕಾರಕ್ಕೆ ವಕಾರ ಬಳಕೆ ಮಾಡ್ತಾರೆ ಅಲ್ಲಿ. ಬಾನಕರೆಯಲ್ಲಿ ನಸುಗು ಬೆಳಗು, ನಸುಗು ಬೆಳಗು ಮಲರತೊಡಗಿದೆ ಅಂದ್ರೆ ಅರಳತೊಡಗಿದೆ ಅಂತ. ಮೆಲ್ಲನೆ ಉಷಕ್ಕಾಂತಿ ಹೆಚ್ಚಿದಂತೆಲ್ಲ, ಯಾವಾಗದು ಮೆಲ್ಲನೆ ಉಷಕ್ಕಾಂತಿ ಅಂದ್ರೆ ಉಷಾದೇವಿ ಅಂತ ಗುರುತಿಸ್ತೇವೆ. ಉಷಕ್ಕಾಂತಿ, ಉಷಾದೇವಿ ಮತ್ತು ನಿಶಾದೇವಿ ಅಂತ ಇಬ್ಬರನ್ನ ನಾವು ಗುರುತಿಸ್ತೇವೆ. ಎಲ್ಲಿ? ಉಷಕ್ಕಾಂತಿ. ರಾತ್ರಿ ಕಳೆದು ಬೆಳಗು ಪ್ರಾರಂಭದ ಆ ಸಂಧಿ ಕಾಲಕ್ಕೆ ನಾವು ಉಷಕ್ಕಾಲ ಅಂತ ಕರಿತೇವೆ. ಅಲ್ಲಿ ಉಷಾದೇವಿಯನ್ನು ಆರಾಧಿಸ್ತೇವೆ. ಇನ್ನು ಹಗಲು ಕಳೆದು ರಾತ್ರಿ ಬರುವಂಥ ಆ ಸಂಧಿ ಕಾಲಕ್ಕೆ ನಿಶಕ್ಕಾಲ ಅಂತ ಗುರುತಿಸ್ತೀವಿ, ಅದು ನಿಶಾದೇವಿ ಅಂತ. ಹಿಂಗೆ ಆ ಒಂದು ಉಷಯ ಕಾಂತಿ ಹೆಚ್ಚಿದಂತೆಲ್ಲ ಇದು ನಸುಗು ಬೆಳಗು ಒಂದು ಸಣ್ಣ ಗೆರೆ ರೀತಿಯಲ್ಲಿ ಮೂಡಣದ ನಿಡುದೂರದ ದಿಗಂತ ರೇಖೆಯ ಗುರುತು ಕಾಣುವಂತೆ ಒಂದು ಬಾನಂಚಿನಲ್ಲಿ ಒಂದು ಗೆರೆ ಕಾಣ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನಸುಗು ಬೆಳಗು ಮಲರತೊಡಗಿದೆ. ನಸುಗು ಬೆಳಕು ಅರಳುತ್ತಾ ಇದೆ. ಮೆಲ್ಲನೆ ಉಷಕ್ಕಾಂತಿ ಹೆಚ್ಚಿದೆ ಅಂತೆಲ್ಲ. ಮೆಲ್ಲನೆ ಉಷಾದೇವಿಯ ಆ ಉಷಕ್ಕಾಂತಿ ಹೆಚ್ಚು ಆಗ್ತಾ ಇದ್ದಂಗೆ ನಸುಗು ಬೆಳಗು ಹರಿತಾ ಇದೆ. ನಸುಗು ಬೆಳಗು ಅಂದರೆ ನಸುಗು ಬೆಳಕು ಬರ್ತಾ ಇದೆ. ಹೇಗೆ? ಅರಳುತ್ತಾ ಇದೆ, ಬರ್ತಾ ಇದೆ ಅಂತಲ್ಲ, ನಸುಗು ಬೆಳಗು ಮಲರತೊಡಗಿದೆ, ಅರಳುತ್ತಾ ಇದೆ ಅಂತ. ಕತ್ತಲೆಯ ಕಡಲಿನಲ್ಲಿ ಮುಳುಗಿ ಹುದುಗಿದಂತಿದ್ದ ಕಣಿವೆ. ಕತ್ತಲೆ ಕಡಲಿನೊಳಗೆ ಮುಳುಗೇತೆನ್ಪ ಅನ್ನೋ ರೀತಿ ಒಳಗೆ ಇದ್ದಂಥದ್ದು. ಕತ್ತಲೆ ಕಡಲು ಅಂದ್ರೆ ಸಾಗರ.
ಕತ್ತಲೆ ಕಡಲಿನಲ್ಲಿ ಮುಳುಗಿ ಹುದುಗಿದಂತೆ ಇದ್ದಂತಹ ಕಣಿವೆ ಮಲೆಗಾಡು, ಕಣಿವೆ ಮಲೆ ಅಂದರೆ ಪರ್ವತ, ಕಾಡು, ಹೌದಾ, ಮಲೆಗಾಡು ಎರಡು ಕೂಡ ಪದಗಳನ್ನು ಬಳಕೆ ಮಾಡ್ತಾರೆ. ಮಲೆ ಅಂದರೆ ಪರ್ವತ, ಕಾಡು, ಕಣಿವೆ, ಪರ್ವತ, ಕಾಡು ಇವೆಲ್ಲ ಶ್ರೇಣಿ ಶ್ರೇಣಿಯಾಗಿ ಮೊದಲು ಮುಂದಿನ ಸಾಲು ಕಾಣ್ತದೆ, ಆಮೇಲೆ ಸ್ವಲ್ಪ ಹಿಂದಿನ ಸಾಲು ಕಾಣ್ತದೆ, ಆಮೇಲೆ ಸ್ವಲ್ಪ ಹಿಂದಿನ ಸಾಲು, ಹಿಂಗೆ ಶ್ರೇಣಿಯಾಗಿ ಇನಿತಿನಿತೇ ಅಂದರೆ ಇಷ್ಟಿಷ್ಟೇ ಅಂತ ಅರ್ಥ. ಇನಿತು ಅಂದ್ರೆ ಇಷ್ಟೇ, ಅನಿತು ಅಂದ್ರೆ ಅಷ್ಟು. ಇನಿತು ಅನಿತು ಎನಿತು ಅನ್ನುವಂಥ ಪದ ಬಳಕೆ ಮಾಡ್ತೀವಿ. ಇನಿತು ಅಂದರೆ ಇಷ್ಟು, ಅನಿತು ಅಂದ್ರೆ ಅಷ್ಟು, ಎನಿತು ಅಂದ್ರೆ ಎಷ್ಟು ಅಂತ. ಇಲ್ಲಿ ಶ್ರೇಣಿಯಾಗಿ ಅಂದರೆ ಕ್ರಮವಾಗಿ ಇನಿತಿನಿತೇ ಇಷ್ಟಿಷ್ಟೇ ದೃಗ್ಗೋಚರವಾಗುತ್ತವೆ. ದೃಗ್ಗೋಚರ, ದೃಕ್ ಅಂದ್ರೆ ದೃಷ್ಟಿಗೆ ಗೋಚರ ಆಗ್ತಾ ಇರ್ತವೆ. ಇನಿತಿನಿತೇ ಅವು ಕತ್ತಲೆ ಕಡಲಿನಲ್ಲಿ ಮುಳುಗದಂಗಿದ್ದು. ಯಾವು? ಕಣಿವೆ, ಪರ್ವತ ಮತ್ತು ಕಾಡು ಎಲ್ಲವೂ ಕತ್ತಲೆ ಕಡಲಿನೊಳಗೆ ಮುಳುಗದಂಗಿದ್ದು. ಅವು ಈಗ ಒಂದು ಸ್ವಲ್ಪ ಇನಿತಿನಿತೇ ಅಂದ್ರೆ ಇಷ್ಟಿಷ್ಟೇ ಕಣ್ಣಿಗೆ ಗೋಚರ ಆಗಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಅಲ್ಲಿ ಒಮ್ಮೆ ಅಂದ್ರೆ ಒಂದು ಸರ್ತಿ, ಇಮ್ಮೆ ಅಂದ್ರೆ ಎರಡು ಸರ್ತಿ. ಒಮ್ಮೆ ಇಮ್ಮೆ ಕೋಳ್ಮಿಗಗಳ ಗರ್ಜನೆಯಿಂದ ಕ್ಷುಬ್ಧವಾಗಿ, ಅಲ್ಲಿ ನಿಶ್ಶಬ್ದವಾದಂತಹ ಪ್ರದೇಶ, ಆದರೆ ಒಮ್ಮೆಯೋ ಅಥವಾ ಎರಡು ಸಲನೋ ಕೋಳ್ಮಿಗ ಅಂದ್ರೆ ಕಾಡು ಹಂದಿ ಅಂತ ಹೇಳ್ತೀವಿ, ಮಿಕ. ಕೋಳ್ಮಿಗ ಅನ್ನುವಂಥ ಪದ ಹೇಗಿದೆ ಅಂತ ಹೇಳಿದ್ರೆ ಕಾಡು ಪ್ಲಸ್ ಮಿಕ, ಕೋಳ್ಮಿಗ. ಕಾಡು ಇದು ಡಕಾರವನ್ನು ಆಶ್ರಯಿಸಿ ಹಳಗನ್ನಡ ಳ ಬರುವಂಥದ್ದು. ಅದು ಇಲ್ಲಿ ಬಳಕೆಯಾಗಿರೋದು ಕುಳದ ರೂಪದಲ್ಲಿ. ಅಂದ್ರೆ ಹಿಂಗೆ ಡಕಾರವನ್ನು ಆಶ್ರಯಿಸಿ ಕಾಡು ಇದ್ದದ್ದು ಕಾಳ್, ಹೀಗೆ ಕಾಡ್ಗಿಚ್ಚು, ಕಾಳ್ಗಿಚ್ಚು ಹೀಗೆ ಬಂದಂಥ ಪದ ಅದು. ಒಮ್ಮೆ ಅಥವಾ ಇಮ್ಮೆ ಎರಡು ಸಲ ಈ ಕಾಡು ಮಿಕಗಳ ಗರ್ಜನೆಯಿಂದ ಕ್ಷುಬ್ಧವಾಗಿ ಒಂದಿಷ್ಟು ಕ್ಷುಬ್ಧ ಆಗ್ತದೆ. ಅಂದ್ರೆ ಶಾಂತವಾಗಿದ್ದಂಥದ್ದು ಒಂದಷ್ಟು ಅಲ್ಲೋಲ್ ಕಲ್ಲೋಲ್ ಆಗುವಂಗೆ, ಒಂದಿಷ್ಟು ಗಡಿಬಿಡಿ ಆಗುವಂಗೆ ಕ್ಷುಬ್ಧವಾಗಿ ಕೋಳ್ಮಿಗಗಳ ಗರ್ಜನೆಯಿಂದ ಒಂದಿಷ್ಟು ಗದ್ದಲಾದಂಗೆ ಆಗಿ ಮತ್ತೆ ಅರ್ಬಿಯ ದುಮುಕು ದನಿ. ಅರ್ಬಿ ಅಂದ್ರೆ ಜಲಪಾತ, ದುಮುಕು ದನಿ ಅಂದ್ರೆ ಜಲಪಾತ ಧುಮುಕ್ತದ. ಮ್ಯಾಲಿಂದ ಧುಮುಕೋದೇ ಜಲಪಾತ, ಕೆಳಗೆ ಹರಿಯೋದಕ್ಕೆ ಜಲಪಾತ ಅನ್ನೋದಿಲ್ಲ. ಮ್ಯಾಗಿಂದ ಧುಮುಕುವಂಥದ್ದನ್ನೇ ಜಲಪಾತ. ಅದಕ್ಕೆ ಈ ಪದ ಹೇಗೆ ಬಳಕೆ ಮಾಡ್ತಾರೆ ಕವಿ? ಧುಮುಕುವ ಧ್ವನಿ, ನೀರು ಮೆಕಡಿಂದ ಜಲಪಾತದಲ್ಲಿ ಧುಮುಕ್ತ. ಆ ಧುಮುಕುವಂಥದ್ದೇ ಧ್ವನಿ, ಅದು ಧುಮುಕು ಧ್ವನಿ ವಿನಃ ಆ ಅರ್ಬಿಯ ಅಂದ್ರೆ ಆ ಜಲಪಾತದ ಧುಮುಕು ಧ್ವನಿಯನ್ನು ಬಿಟ್ಟರೆ ಅದರ ವಿನಃ ನಿಶ್ಶಬ್ದ ಅಬ್ದಿಯಾಗಿದ್ದ ಅರಣ್ಯ ಏನದದು? ನಿಶ್ಶಬ್ದ ಅಬ್ದಿ. ಇಲ್ಲಿ ಅಬ್ದಿ ಐತಲ್ಲ, ಇದು ಸಮುದ್ರ. ಇಲ್ಲಿ ಅರ್ಬಿ ಅಂದ್ರೆ ಜಲಪಾತ, ಇಲ್ಲಿ ಅಬ್ದಿ ಅಂತ ಹೇಳಿದ್ರೆ ಇದೇನಿದು? ಸಮುದ್ರ. ಹಿಂದ್ರೆ ನಿಶ್ಶಬ್ದ ಅಬ್ದಿ ಅಂದ್ರೆ ನಿಶ್ಶಬ್ದವಾದ ಸಾಗರದಂತಿದ್ದಂತಹ ಅರಣ್ಯದಲ್ಲಿ ಏನಿತ್ತು? ಇಲ್ಲಿಯವರೆಗೂ ಒಮ್ಮೆಯೋ ಎರಡು ಸಲನೋ ಕಾಡು ಮಿಕಗಳು ಗರ್ಜನೆಯಿಂದ ಒಂದು ಸ್ವಲ್ಪ ಕ್ಷೋಭೆ ಆಗ್ತಿತ್ತಷ್ಟೇ. ಅದನ್ನು ಬಿಟ್ಟರೆ ಅರ್ಬಿಯ ಧುಮುಕು ಧ್ವನಿ, ಜಲಪಾತದ ಧುಮುಕು ಆ ಧುಮುಕು ಧ್ವನಿಯನ್ನು ಹೊರತುಪಡಿಸಿದರೆ ನಿಶ್ಶಬ್ದ ಸಾಗರದಂಗೆ ಅರಣ್ಯ ಅಲ್ಲಿ ಇತ್ತು. ಅಲ್ಲಿ ಆ ಅರಣ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ದನಿಯ ಅಲೆ ಹಕ್ಕಿಗೊರಲಿನಿಂದ ಉಣ್ಮಿ. ಅಂಥ ಒಂದು ಅರಣ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ದನಿಯ ಅಲೆ ಹಕ್ಕಿಗೊರಲಿನಿಂದ, ಹಕ್ಕಿಯ ಕೊರಲಂದ್ರೆ ಗಂಟಲಿನಿಂದ, ಕೊರಳಿನಿಂದ, ಹಕ್ಕಿಯ ಕೊರಳಿನಿಂದ, ಹಕ್ಕಿಗೊರಲಿನಿಂದ ಉಣ್ಮಿ ಅಂದ್ರೆ ಹೊರಸೂಸಿ, ಹೊರಗೆ ಹುಟ್ಟಿ ಬರುವುದು ಅಂತ ಅರ್ಥ. ಅಂದರೆ ಅರಣ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ದನಿಯ ಅಲೆ, ಅಲ್ಲೊಂದು ಇಲ್ಲೊಂದು ದನಿಯ ಅಲೆ, ಹಕ್ಕಿಗೊರಲಿನಿಂದ ಉಣ್ಮೆ, ಅಲ್ಲೊಂದು ಇಲ್ಲೊಂದು ಹಕ್ಕಿಗಳು
ಚಿಲಿಪಿಲಿ 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 ಅನ್ನುವಂತಹ ಒಂದು ಧ್ವನಿಯನ್ನು ಹೊರಸೂಸಿ ಇಂಚರವಾಗಿ ಸಂಚರಿಸಿ ಆ ಒಂದು ಹಕ್ಕಿಗಳ ಧ್ವನಿ ಏನಿದೆಯಲ್ಲ ಅದು ಇಂಚರವಾಗಿ. ಇಂಚರ ಅಂತ ಹೇಳಿದ್ರೆ ಈ ಪದ ಹೇಗೆ ಬಂದದಂದ್ರೆ ಇನಿದು ಸರ ಇಂಚರ, ಇನಿದು ಪ್ಲಸ್ ಸರ ಇಂಚರ. ಅಂದರೆ ಇಂಚರ ಅಂದ್ರೆ ಇನಿದು ಅಂದರೆ ಪ್ರಿಯವಾದಂತಹ ಸ್ವರ, ಸರ ಅಂತ ಹೇಳಿದ್ರೆ ಧ್ವನಿ, ಪ್ರಿಯವಾದಂತಹ ಧ್ವನಿ ಇಂಚರ. ಅಂದ್ರೆ ಈ ಇಂಚರವಾಗಿ ಸಂಚರಿಸಿ ಆ ಹಕ್ಕಿಯ ಕೊರಲಿನಿಂದ ಒಂದು ಧ್ವನಿಯ ಅಲೆ ಏನು ಬರ್ತದ ಆ ಒಂದು ಧ್ವನಿ ಏನದಲ್ಲ ಹೊರಸೂಸಿ ಬಂದಂತಹ ಧ್ವನಿ, ಉಣ್ಮಿ ಹೊರಸೂಸಿ ಬಂದಂತಹ ಧ್ವನಿ ಇಂಚರವಾಗಿ ಕಿವಿಗೆ ಇಂಪಾಗಿ ಇನಿದು ಸರ ಆ ಒಂದು ಪ್ರಿಯವಾಗಿ ಆ ಸ್ವರ ಸಂಚರಿಸಿ ಆ ಸ್ವರ ಕೇಳ್ತಾ ಈ ಕಡೆ ಸಂಚರಿಸಿ ಬರ್ತಾ ಇದೆ. ವಿಪಿನ ದೇಶದ ಅನಿಲ ಶರೀರ ಪುಲಕಿತವಾಗುತ್ತದೆ. ಆ ಹಕ್ಕಿ ಗೊರಲಿನಿಂದ ಹೊರಹೊಮ್ಮಿದಂತಹ ಅಲೆಯಾದಂಥ ಆ ಒಂದು ಧ್ವನಿ ಏನದಲ್ಲ ಆ ಇನಿದಾದಂತಹ ಇಂಚರವನ್ನು, ಆ ಒಂದು ಇನಿದಾದಂಥ ಸ್ವರವನ್ನು, ಧ್ವನಿಯನ್ನು ಕೇಳಿ ವಿಪಿನ ಅಂತ ಹೇಳಿದ್ರೆ ಇಲ್ಲಿ ಅರಣ್ಯ, ಆ ಅರಣ್ಯ ದೇಶದ ಅನಿಲ ಅಂತ ಹೇಳಿದ್ರೆ ವಾಯು, ಅರಣ್ಯ ಪ್ರದೇಶದ ವಾಯುಗೆ ಆ ಒಂದು ಗಾಳಿಗೆ ಅದರ ಶರೀರ ಪುಲಕಿತ ಆಗ್ತದಂತ. ನೋಡ್ರಿ, ಪ್ರಕೃತಿಯಲ್ಲಿ ಎಷ್ಟು ಜೀವಂತಿಕೆ ಇದೆ. ಅದನ್ನು ನೋಡಲಿಕ್ಕೆ, ಅನುಭವಿಸ್ಲಿಕ್ಕೆ ಹೃದಯದ ಕಣ್ಣು ಮಾತ್ರ, ಅದರಿಂದ ಮಾತ್ರ ಸಾಧ್ಯ ಇದೆ. ದೇವರು ಕೊಟ್ಟದ್ದು, ನಾವು ಅಂದ್ಕೊಂಡಂಥ ಈ ಕಣ್ಣಿನಿಂದ ಮಾತ್ರ ಇಲ್ಲ. ಯಾಕಂದ್ರೆ ಅದನ್ನೇ ಹೇಳೋದು, ರವಿ ಕಾಣೋದನ್ನು ಕವಿ ಕಂಡ ಅಂತ. ಇಲ್ಲಿ ರವಿ ಬಂದಿದ್ನ, ಇನ್ನೂ ರವಿ ಬಂದಿಲ್ಲ. ರವಿ ಬರೋಕ್ಕೆ ಮುಂಚೆನೇ ಈ ಪ್ರಕೃತಿಯನ್ನು, ಅದರ ಒಂದು ಜೀವಂತಿಕೆಯನ್ನು ಕವಿ ಹಿಡಿದಿರೋದು ಎಷ್ಟು ಸಕ್ಸಸ್ಫುಲ್ ಆದಂಥ ಒಂದು ವಿವೇಚನೆ ಇದು. ವಿಪಿನ ದೇಶದ, ವಿಪಿನ ಅಂದರೆ ಅರಣ್ಯ ಪ್ರದೇಶದ ಅನಿಲ ವಾಯು ಅಂದರೆ ಗಾಳಿಯ ಶರೀರ ಪುಲಕಿತ ಆಗ್ತಾ ಇದೆ ಆ ಹಕ್ಕಿ ಕೊರಲಿನಿಂದ ಬಂದಂತಹ ಆ ಚಿಲಿಪಿಲಿ ನಿನಾದದಿಂದಾಗಿ. ಕತ್ತಲೆಯ ಬಸಿರ ಅಂತರಾಳದಿಂದಲೇ ಎಂಬಂತೆ, ಬಸಿರ ಅಂದರೆ ಗರ್ಭ, ಕತ್ತಲೆಯ ಗರ್ಭದಿಂದ ಅಂದರೆ ಕತ್ತಲೆಯ ಗರ್ಭದ ಅಂತರಾಳದಿಂದ ಬಂದಂತೆ ಅದು ಬರ್ತದ. ವಿಪಿನ ದೇಶದ ಅನಿಲ ಶರೀರ ಪುಲಕಿತವಾಗುತ್ತದೆ. ಕತ್ತಲೆಯ ಬಸಿರ ಅಂತರಾಳದಿಂದೆಲ್ಲೆಂಬಂತೆ, ಇದು ಎರಡನೇ ವಿಷಯ. ಇಲ್ಲಿವರೆಗೂ ಕವಿ ಏನು ಚಿತ್ರಿಸಿದ್ರು ಅಂತ ಹೇಳಿದ್ರೆ, ಆಕಾಶವೇ ಬಾನೆ ಕಣ್ಣಾಗಿ ಸಹಸ್ರಾಕ್ಷಿಣಿ ಆದಂತಹ ವ್ಯೋಮದೇವಿ ಭೂಮಿ ಕಡೆ ನೋಡ್ತಾ ಇದ್ದಾಳೆ ಅನ್ನುವಂಥದ್ದನ್ನು, ಆಮೇಲೆ ಕರಿಯ ಇರುಳು ಆ ಕಡೆ ಸರಿತಾ ಇದೆ, ಕತ್ತಲೆಯ ದಟ್ಟ ತೆರೆ ಬೆಟ್ಟ ಕಾಡು ಅದರ ಮೇಲೆ ಕವಿದಿದ್ರೂ ಸಹಿತ ಮೂಡಣ ದಿಕ್ಕಿನಲ್ಲಿ ನಿಡು ದೂರದಲ್ಲಿ ದಿಗಂತರಿಗೆ, ದಿಗಂತ ಅಂದರೆ ಬಾನಂಚಿನಲ್ಲಿ ಒಂದು ಗೆರೆಯ ರೂಪದಲ್ಲಿ, ರೇಖೆಯ ರೂಪದಲ್ಲಿ ನಸುಗು ಬೆಳಗು ಅಂದರೆ ನಸುಗು ಬೆಳಕು ಮಲ್ಲರತೊಡಗಿದೆ. ಮಲ್ಲರುವುದು ಅಂದ್ರೆ ಅರಳುವುದು, ಅರಳುತ್ತಾ ಇದೆ. ಹೆಂಗೆ ಯಾವಾಗ ಅಂತಂದ್ರೆ ಮೆಲ್ಲನೆ ಉಷಕ್ಕಾಂತಿ ಹೆಚ್ಚಿದಂತಲ್ಲ, ಉಷೆಯ ಕಾಂತಿ ಆದಂಗೆ ನಸುಗು ಬೆಳಗು ಅರಳುತ್ತಾ ಇದೆ. ಕತ್ತಲೆ ಕಡಲಿನಲ್ಲಿ ಮುಳುಗಿ ಹುದುಗಿದಂತೆ ಇದ್ದಂತಹ ಕಣಿವೆ, ಪರ್ವತ, ಕಾಡು ಶ್ರೇಣಿಯಾಗಿ ಸಾಲಾಗಿ ಇನಿತಿನಿತೆ ಇಷ್ಟಿಷ್ಟೇ, ಮೊದಲು ಇಷ್ಟು ಕಾಣ್ತದೆ, ಆಮೇಲೆ ಹಿಂದಿಂದ ಕಾಣ್ತದೆ, ಆಮೇಲೆ ಇನಿತಿನಿತೆ ಇಷ್ಟಿಷ್ಟೇ ದೃಗ್ಗೋಚರವಾಗ್ತಾ ಇದೆ, ದೃಷ್ಟಿಗೆ ಗೋಚರ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಒಮ್ಮೆ ಅಥವಾ 2 ಸಲ ಕಾಡು ಮಿಕಗಳು ಅಂದರೆ ಕಾಡು ಹಂದಿಗಳು ಗರ್ಜನೆ ಮಾಡೋದ್ರಿಂದ ಒಂದಿಷ್ಟು ಕ್ಷೋಭೆ ಆಗ್ತದೆ ವಾತಾವರಣದಲ್ಲಿ. ಅದನ್ನು ಬಿಟ್ಟರೆ ಅರ್ಬಿಯ ಧುಮುಕು ಧ್ವನಿ ವಿನಃ, ಜಲಪಾತದ ಧುಮುಕು ಧ್ವನಿಯ ವಿನಃ ನಿಶಬ್ದ ಸಾಗರದಂತಿದ್ದಂತಹ ಅರಣ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಹಕ್ಕಿ ಕೊರಲಿನ ಆ ಒಂದು ಇನಿದಾದಂಥ ಒಂದು ಸ್ವರ ಏನಿದೆ ಹೊರಟಂಥ ಆ ಸ್ವರ ಕೇಳಿ ಗಾಳಿಗೆ ಅಂದರೆ ವಾಯುವಿಗೆ ಶರೀರ ಪುಲಕಿತ ಆಗ್ತಾ ಇದೆ ಅಂತ. ಅರಣ್ಯ ಕೇವಲ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ ಅಷ್ಟೇ ಜೀವಂತಿಕೆ ಅಲ್ಲ,
ಪ್ರತಿಯೊಂದರಲ್ಲಿಯೂ ಸಹ ಒಂದು ಅವಿನಾಭಾವ ಸಂಬಂಧ, ಜೀವಂತಿಕೆ ಲಕ್ಷಣವ ಇದೆ ಅನ್ನುವಂಥದ್ದನ್ನು ಕವಿಯಲ್ಲಿ ಗುರುತಿಸ್ತಾರೆ. ಅದರ ನಂತರದ ಎರಡನೇ ವಿಚಾರ ಕವಿ ಹೇಳೋದು ಯಾವುದು ಅಂತ ಹೇಳಿದ್ರೆ, ಮುಂದುವರೆದು ಕತ್ತಲೆಯ ಬಸಿರ ಅಂತರಾಳದಿಂದಲೆಂಬಂತೆ, ಕತ್ತಲೆಯ ಗರ್ಭದ ಅಂತರಾಳದಿಂದ ಬಂದ ರೀತಿಯಲ್ಲಿ, ಅಲ್ಪವಿರಾಮದಲ್ಲಿ ಬಹುದೂರದಿಂದ, ಕತ್ತಲೆಯ ಗರ್ಭದ ಅಂತರಾಳದಿಂದ ಬರ್ತಾ ಇದೆಯೇನೋ ಹಾಗೆ ಬಹುದೂರದಿಂದ, ಮೊದಲು ದೂರದಿಂದ ಬರ್ತಾ ಇದೆಯೇನೋ ಅಂತ ಮೊದಲು ಅನ್ನಿಸ್ತು. ಮೊದಲಾಗಿ ಹತ್ತೆ ಬಳಿ ಸಾರುವಂತೆ, ಮೊದಲು ಬಹು ದೂರದಿಂದ ಬರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ, ಆಮೇಲೆ ಬರ್ತಾ ಹತ್ತೆ ಅಂದರೆ ಸಮೀಪ ಹತ್ತಿರ ಬರೋ ರೀತಿಯಲ್ಲಿ ಗುರುಸ್ತುತಿ ಕೇಳಿ ಬರ್ತಾ ಇದೆ. ಹೇಗೆ? ಧೀರವಾಗಿ, ಅಂದರೆ ಗಂಭೀರವಾಗಿ, ಬರೀ ಗಂಭೀರ ಅಷ್ಟೇ ಅಲ್ಲ, ಮಧುರವಾಗಿ, ಅದರೊಳಗೆ ಮಧುರತೆ ಅದ. ಭಕ್ತಿಭಾವಪೂರ್ವಕವಾಗಿ ಆ ಗುರುಸ್ಥಿತಿ ಹೆಂಗೆ ಕಿವಿ ಕೇಳ್ತಾ ಇದೆ? ಧೀರವಾಗಿ, ಅಂದರೆ ಸ್ಟೇಬಲ್ ಆಗಿ, ಸ್ಥಿರವಾಗಿ ಕೇಳ್ತಾ ಇದೆ. ಮಧುರತೆಯೂ ಇದೆ ಅದರಲ್ಲಿ, ಭಕ್ತಿಭಾವ ಅದರಲ್ಲಿ ತುಂಬಿದೆ. ತರಂಗಾಯತವಾಗಿ, ತರಂಗ ಅಲೆಯಾಗಿ ದಿಗಂತದಿಂದ, ಆ ಬಾನಂಚಿನಿಂದ ಒಯ್ಯನೆ ತುಳುಕುವ ಬೆಳಕಿನೊಡನೆ ಸ್ಪರ್ಧಿಸುವಂತೆ ಬುಗ್ಗೆ ಉಕ್ಕಿ ಕೇಳಿ ಬರುತ್ತದೆ. ಕವಿ ಪ್ರಕೃತಿಯ ವರ್ಣನೆಯ ನಂತರ ಎರಡನೇ ತಗೊಂಡಿದ್ದು, ಕತ್ತಲೆಯ ಗರ್ಭದ ಅಂತರಾಳದಿಂದ ಬರೋ ರೀತಿ, ಮೊದಲು ಬಹು ದೂರದಿಂದ ಬರಾಕತ್ತದೇನೋ, ಆ ಗುರುಸ್ತುತಿ ಯಾರೋ ಹೇಳ್ತಾ ಇದ್ದಾರ ಅನ್ನೋ ರೀತಿಯಲ್ಲಿ ದೂರದಿಂದ ಕೇಳ್ತಾ ಇದ್ದ. ಆಮೇಲೆ ಹತ್ತಿರ ಸಮೀಪನ ಅದು ಕೇಳುವಂತೆ, ಬಳಿ ಸಾರುವಂತೆ ಗುರುಸ್ತುತಿ ಕೇಳಿ ಬರ್ತಾ ಇದೆ. ಅದು ಧೀರವಾಗಿ, ಅಂದರೆ ಅಷ್ಟೇ ಗಂಭೀರವಾಗಿ ಕೇಳ್ತಾ ಇದೆ. ಅದು ಮಧುರವಾಗಿ ಕೇಳ್ತಾ ಇದೆ. ಭಕ್ತಿಭಾವಪೂರ್ವಕವಾಗಿ, ಅಲೆಯಾಗಿ, ತರಂಗಾಯತವಾಗಿ ದಿಗಂತದಿಂದ ಅಲೆಯಾಗಿ ಬರ್ತಾ ಇದೆ. ತರಂಗವಾಗಿ ಬರ್ತಾ ಇದೆ. ಏನಕ್ಕೆ? ಇದೇನಿದು? ಗುರುಸ್ತುತಿ. ಏಕಲವ್ಯಲ್ಲಿ ಗುರುಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಕತ್ತಲೆ ಗರ್ಭದ ಅಂತರಾಳದಿಂದ ಬಹುದೂರದಿಂದ ಕೇಳದಂಗಾಗಿ ಆಮೇಲೆ ಹತ್ತಿರ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಧೀರವಾಗಿ, ಮಧುರವಾಗಿ, ಭಕ್ತಿಭಾವಪೂರ್ವಕವಾಗಿ ಅಲೆಯಾಗಿ ಗುರುಸ್ಥಿತಿ ಕೇಳಿ ಬರ್ತಾ ಇದೆ. ಹೆಂಗೆ? ಇಲ್ಲಿ ನಾನೊಂದು ನಿಮಗೆ ಗೆರೆ ಹಾಕಿದೆ. ಯಾಕೆ ಹಾಕಿದೆ ಅಂತೇಳಿ, ಆ ಗುರುಸ್ಥಿತಿ ಕೇಳಿ ಬರ್ತಾ ಇದೆ. ಹೇಗೆ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಕಡೆ ದಿಗಂತ ಅಂದ್ರೆ ಬಾನಂಚಿನಿಂದ ಒಯ್ಯನೆ ತುಳುಕುವ ಬೆಳಕಿನೊಡನೆ ಸ್ಪರ್ಧಿಸುವಂತೆ, ಬಾನಂಚಿನಿಂದ ಏನು ನಸುವೆಳಗು ಮಲರ್ತಾ ಇದೆಯಲ್ಲ, ಅರಳುತ್ತಾ ಇದೆಯಲ್ಲ, ಈ ನಸುವೆಳಗು ಇಲ್ಲೇನು ಅರಳುತ್ತಾ ಇದೆಯಲ್ಲ, ಈ ದಿಗಂತದಿಂದ ಬಾನಂಚಿನಿಂದ ಒಯ್ಯನೆ ತುಳುಕುವ ಬೆಳಕಿನೊಡನೆ, ಅಷ್ಟಷ್ಟು ಬೆಳಕು ತುಳುಕಿ ಆಕಾಶದಿಂದ ಕೆಳಗೆ ಬರ್ತಾ ಇದೆ ಭೂಮಿಗೆ. ಆ ಒಂದು ಒಯ್ಯ ತುಳುಕುವ, ಪರ್ಟಿಕ್ಯುಲರ್ ಈ ಪದ ಬಳಕೆ ನೋಡಿ ಹೇಗಿದೆ. ಬೆಳಕು ಆ ಬಾನಂಚಿನಲ್ಲಿ ತುಳುಕಿ ಬರ್ತಾ ಇದೆ. ಆ ಬೆಳಕಿನೊಡನೆ ಸ್ಪರ್ಧಿಸುವಂತೆ, ಆ ಬೆಳಕಿನ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೋ. ಅಂದ್ರೆ ಬೆಳಕು ಮೊದಲು ಬರ್ತದೋ, ಈ ಒಂದು ಗುರುಸ್ಥಿತಿ ಶಬ್ದ ಮೊದಲು ಬರ್ತದೋ, ಧ್ವನಿ ಬೆಳಕು ಮೊದಲು ಬರ್ತದೋ, ಧ್ವನಿ ಮೊದಲು ಬರ್ತದೋ ಅಂತ ಬೆಳಕಿನ ಜೊತೆಗೆ ಆ ಒಂದು ಗುರುಸ್ಥಿತಿಯ ಆ ಒಂದು ಧ್ವನಿ ಸ್ಪರ್ಧಿಸುವಂತೆ ಬುಗ್ಗೆ ಉಕ್ಕಿ ಕೇಳಿ ಬರುತ್ತದೆ. ಅಂದ್ರೆ ಅದು ಮೊದಲು ದೂರದಿಂದ ಕತ್ತಲೆಯ ಗರ್ಭದ ಅಂತರಾಳದಿಂದ ಬಂದಂಗೆ, ಆಮೇಲೆ ಸಮೀಪ ಬಂದಂಗೆ, ತರಂಗವಾಗಿ ಬಂದಂಗೆ, ಧೀರವಾಗಿ, ಮಧುರವಾಗಿ, ಭಕ್ತಿಪೂರ್ವಕವಾಗಿ ಆ ಒಂದು ಧ್ವನಿ ಕೇಳಿ ಬರ್ತಾ ಇದೆ. ಯಾರ್ದು? ಏಕಲವ್ಯನ ಗುರುಸ್ತುತಿ. ಅದು ಗುರುಸ್ತುತಿಯನ್ನು ಮಾಡ್ತಾ ಇದ್ದ ನಾವು
ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅದನ್ನು ಹೇಳ್ತಾ ಇದ್ದ ನಾವು. ಆ ಒಂದು ಧ್ವನಿ ಇಷ್ಟು ಗಂಭೀರವಾಗಿ ಭಕ್ತಿಪೂರ್ವಕವಾಗಿ ಧ್ವನಿ ಬರ್ತಾ ಇದೆ. ಆ ಧ್ವನಿ ದಿಗಂತದಿಂದ ಒಯ್ಯನೆ ಅಂದರೆ ಬಾನಂಚಿನಿಂದ ಅಷ್ಟಷ್ಟು ಒಯ್ಯನೆ ಮುಂದಕ್ಕೆ ಬಂದಂಗೆ. ಯಾಕಂದರೆ ಇಲ್ಲಿ ಶ್ರೇಣಿಯಾಗಿ ಇನಿತಿನಿತು ಅಂತ ಕವಿ ಬಳಕೆ ಮಾಡ್ತಾರೆ. ಹಿಂಗೆ ಇಷ್ಟಿಷ್ಟೇನು ಬೆಳಕು ಮುಂದಕ್ಕೆ ಬರ್ತಾ ಇದೆ. ಆಗ ಅದು ಇಷ್ಟಿಷ್ಟೇ ಆ ಬೆಳಕಿಗೆ ಸ್ಪರ್ಧೆ ಒಡ್ಡೋ ರೀತಿಯಲ್ಲಿ ಈ ಒಂದು ಧ್ವನಿ, ಈ ಶಬ್ದ, ಈ ಗುರುಸ್ತುತಿ ಏಕಲವ್ಯಂದು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಬೆಳಕಿನ ಜೊತೆಗೆ ಬಾನಂಚಿನಿಂದ ದಿಗಂತದಿಂದ ಬಾನಂಚಿನಿಂದ ಒಯ್ಯನೆ ತುಳುಕಿ ಬರುವಂತಹ ಬೆಳಕಿನ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೋ ಅನ್ನೋ ರೀತಿಯಲ್ಲಿ ಒಮ್ಮೆ ಧ್ವನಿ ಮುಂದೆ ಬಂದಂಗೆ ಆಗೋದು, ಒಮ್ಮೆ ಬೆಳಕು ಮುಂದೆ ಬಂದಂಗೆ ಆಗೋದು, ಒಮ್ಮೆ ಧ್ವನಿ ಹೀಗೆ ಅದ್ರ ಜೊತೆಗೆ ಅಂದರೆ ಬೆಳಕಿನ ಜೊತೆಗೆ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಬುಗ್ಗೆಯ ಉಕ್ಕಿ ಕೇಳಿ ಬರುತ್ತಿದೆ ಆ ಗುರುಸ್ತುತಿಯ ಧ್ವನಿ. ಕವಿ ಎಲ್ಲಿಗೆ ತಂದರು ಅಂತ ಹೇಳಿದರೆ, ನಾಟಕದ ಪ್ರಾರಂಭದಲ್ಲಿ ಧ್ವನಿ ಮತ್ತು ಬೆಳಕು ಇವು ನಾಟಕದ ಬೇಸ್, ಇವು ಎರಡೂ. ನಾಟಕ ಅಂತಂದರೆ ಅದು ಪ್ರಕಾರನೇ ಬೇರೆ, ಅದನ್ನು ಬರೆಯೋದಕ್ಕೆ ಒಂದು ಶಕ್ತಿನೇ ಬೇಕಾಗತ್ತೆ. ಅಂಥ ಒಂದು ನಾಟಕ ಸಾಹಿತ್ಯ, ಕವಿ ಹೃದಯದಿಂದ ನಾಟಕ ಹೊರಹೊಮ್ಮಿದ ರೀತಿ. ಕೇವಲ ಇದಷ್ಟೇ ಅಲ್ಲ, ಅನೇಕ ನಾಟಕಗಳನ್ನು ಬರೀತಾರೆ. ಸ್ಮಶಾನ ಕುರುಕ್ಷೇತ್ರ ಅದರಲ್ಲಿ ನನಗೆ ತುಂಬ ಮೆಚ್ಚುಗೆ ಆದಂಥ ಒಂದು ನಾಟಕ. ಅವ್ರ ಎಲ್ಲ ಕೃತಿಗಳು ಸಹಿತ ಅಷ್ಟೇ ಪ್ರಬುದ್ಧವಾದಂಥ ಒಂದು, ಓದುವುದೇ ಒಂದು ಖುಷಿಯಾದಂಥ ವಿಚಾರ. ಇದರಲ್ಲಿ ಬೆಳಕಿನ ಜೊತೆಗೆ ಏಕಲವ್ಯನ ಗುರುಸ್ತುತಿ ಏನಾಗ್ತಾ ಇದೆ, ಸ್ಪರ್ಧೆ ಒಡ್ಡೋ ರೀತಿಯಲ್ಲಿ ಬುಗ್ಗೆಯಾಗಿ ಉಕ್ಕಿ ಕೇಳಿ ಬರುತ್ತದೆ ಅನ್ನುವಲ್ಲಿ ಎಲ್ಲಿಗೆ ಬಂದು ನಿಲ್ತದೆ ನಾಟಕ ಅಂತ ಹೇಳಿದರೆ, ನಾಟಕದ ಪ್ರಾರಂಭದಲ್ಲಿ ಪ್ರಕೃತಿಯ ವರ್ಣನೆಯ ಜೊತೆಗೆ, ಪ್ರಕೃತಿಯ ಜೀವಂತಿಕೆಯ ಜೊತೆಗೆ, ಪ್ರಕೃತಿಯ ಒಂದು ಸ್ಪರ್ಶದ ಜೊತೆಗೆ ನಾಟಕದ ಮೂಲ ಅಂಶವಾದಂತಹ ಧ್ವನಿ ಮತ್ತು ಬೆಳಕನ್ನು ಇಲ್ಲಿ ಸ್ಪಷ್ಟವಾಗಿ ಕುವೆಂಪು ಹೇಳ್ತಾರೆ. ಅದರ ನಂತರ ನಾವು ನೋಡೋದು ಗುರುಸ್ತುತಿ.